ಬ್ರೇಕ್ ನಂತರ ಮತ್ತೆ ಸುದ್ದಿಮಲ್ಲ ಪ್ರಕಾಶ ಚರ್ಚೆಯನ್ನು ಮುಂದುವರಿಸ್ತಾ ಕೇಂದ್ರ ಸರ್ಕಾರ ಚಿನ್ನಾಭರಣ ವರ್ತಕರ ಮೇಲೆ ಹೇರಿರುವ ತೆರಿಗೆ ನೀತಿಯನ್ನು ಖಂಡಿಸಿ ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ ನಾಳೆ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ ಅನ್ನುವಂಥದ್ದು. ಈ ಕುರಿತಾಗಿ ಕೆಲವು ಬದಲಾವಣೆಗಳನ್ನು ಮಾರ್ಪಡಿಸಲಾಗಿದೆ. 25,000ಕ್ಕೂ ಹೆಚ್ಚು ವರ್ತಕರು ಚಿನ್ನದ ಮೇಲೆ ಅವಲಂಬಿತರಾಗಿ ಜೀವನವನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ತೆರಿಗೆ ನೀತಿ ಜಾರಿ ಮಾಡಿದ್ರೆ ವರ್ತಕರ ಜೊತೆ ಗ್ರಾಹಕರಿಗೂ ಸಂಕಷ್ಟ ಎದುರಾಗಲಿದೆ ಅನ್ನುವಂಥ ಆತಂಕ ಇದರ ಅಸೋಸಿಯೇಷನ್. ಇಲ್ಲ, ಅವ್ರಿಗೆ ಲಾಸ್ಟ್ ಟೈಮೇ ಅವರು ಕೇಂದ್ರ ಸರ್ಕಾರದ ಕೆಲವು ನೀತಿಗಳ ವಿರುದ್ಧ ಪ್ರತಿಭಟನೆ ಮಾಡಿದರು. ಅದರಲ್ಲಿ ಒಂದು ಈ ಚಿನ್ನ ಖರೀದಿ ಮಾಡೋರೆಲ್ಲ ಪ್ಯಾನ್ ಕಾರ್ಡ್ ಇಟ್ಕೋಬೇಕು ಅಂತ ಇದ್ದಿದ್ದು. ಈ ಸರಿ ತೆರಿಗೆಯನ್ನು ಹೆಚ್ಚಳ ಮಾಡಲಾಗಿದೆ. ಚಿನ್ನಾಭರಣಗಳು, ವಜ್ರದ ಇವಕ್ಕೆಲ್ಲ ಪರೋಕ್ಷವಾಗಿ ತೆರಿಗೆ, ನೇರ ಪರೋಕ್ಷ ಎರಡು ಅವ್ರ ಮೇಲೆ ಬಿದ್ದಿದೆ. ಅದನ್ನ ಇಟ್ಕೊಂಡು ಆಭರಣಗಳ ವರ್ತಕರು ಇದನ್ನ ಜಾರಿಗೆ ತಂದುಬಿಟ್ರೆ ನಾವು ಈ ವ್ಯಾಪಾರ ವಹಿವಾಟು ನಡೆಸೋಕ್ಕೆ ಆಗೋದಿಲ್ಲ, ನಾವು ಇದನ್ನು ಪ್ರಬಲವಾಗಿ ವಿರೋಧ ಮಾಡ್ತೀವಿ, ಕಡೆಗೆ ಒಪ್ಪಲಿಲ್ಲ ಅಂತ ಅಂದರೆ ಅನಿರ್ದಿಷ್ಟ ಅವಧಿಗೆ ಇವನ್ನೆಲ್ಲ ಮುಚ್ಚಿಬಿಟ್ಟು ನಮ್ಮ ವಹಿವಾಟನ್ನ ಸ್ಥಗಿತಗೊಳಿಸಿ ಡೆಲ್ಲಿಯಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅವ್ರ ಸಂಘದ ಶರವಣ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಬಟ್ ತೆರಿಗೆ ವಿಚಾರ ಕೇಂದ್ರ ಸರ್ಕಾರಕ್ಕೆ ಮತ್ತು ವರ್ತಕರಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಒಂದು ಅಂಶನ ಒಪ್ಪಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಪ್ಯಾನ್ ಕಾರ್ಡ್ ಇಟ್ಕೊಂಡೇ ಇರಬೇಕು ಅಂತೇಳಿ. ಪ್ಯಾನ್ ಕಾರ್ಡು ಇಡೀ ಅದು ಬೇಕು, ಕಪ್ಪು ಹಣವನ್ನು ತಡಿಲಿಕ್ಕೆ ಇದು ಪ್ಯಾನ್ ಕಾರ್ಡ್ ಬಳಕೆಯನ್ನು ಕಡ್ಡಾಯ ಮಾಡಬೇಕು, ಈ ಥರದ್ದೆಲ್ಲ ಒಪ್ಕೊಳ್ತಕ್ಕಂಥದ್ದೇ. ಆದರೆ ಎಲ್ಲ ಕುಟುಂಬಗಳಿಗೆ ಸಿಕ್ಕಿದ್ಯಾ? ಇಲ್ಲ. ಎಲ್ಲ ಕುಟುಂಬಗಳಿಗೆ ಸಿಗುವಂತೆ ಮಾಡಿ ಫಸ್ಟು, ಆನಂತರ ನೀವು ಅದನ್ನು ಜಾರಿ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ನಿಮ್ಮ ತಕರಾರಿದೆ ಅನ್ನೋದು ಗೊತ್ತು. ಆಗಲೇ ಈ ವಿಚಾರದ ಬಗ್ಗೆ ನನ್ನ ಜೊತೆ ಹೌದು. ಈಗ ನಾನು ಹೇಳುವಂಥದ್ದು ಎಲ್ಲರಿಗೂ ಸಿಕ್ಕಿದೆಯಾ ಅನ್ನೋಂಥದ್ದು ಮಾಡಿಸ್ಲಿ ಅನ್ನೋ ಅಂತ. ಈಗ ನಾವು ಮಾಡಿಸಿದ್ವಿ, ನೀವು ಮಾಡಿಸಿದ್ವಿ, ಪ್ರತಿಯೊಬ್ಬರು ಹೋಗಿ ಮಾಡ್ಸೋಕ್ಕೇನು? ಈಗ ರೇಷನ್ ಕಾರ್ಡ್ ಮಾಡಿಸ್ತೀವಿ, ವೋಟರ್ ID ಮಾಡಿಸ್ತೀವಿ, ಆಧಾರ್ ಕಾರ್ಡ್ ಮಾಡಿಸಿದ್ದೀವಿ, ಹೋಗಿ ಒಂದು ಪ್ಯಾನ್ ಕಾರ್ಡ್ ಮಾಡ್ಸೋಕ್ಕೇನು? ಈ ದೇಶದಲ್ಲಿ ಟರ್ನ್ ಓವರ್ ಎಷ್ಟಾಗ್ತಿದೆ ಅನ್ನುವಂಥದ್ದು ಒಂದು ಲೆಕ್ಕ ಸಿಗುವಂಥದ್ದು, ಅದು ಸಿಗಲಿ ಬಿಡಿ ಅನ್ನುವಂಥದ್ದು. ಎಷ್ಟು ಜನಕ್ಕೆ ಪ್ಯಾನ್ ಕಾರ್ಡ್ ಅನ್ನೋದ್ರ ಬಗ್ಗೆನೇ ಮಾಹಿತಿ ಇಲ್ಲದ ನನ್ನಂತಹ ಮಾಹಿತಿ ಕೊಡೋಣ ಅಂತ ಹೇಳುವಂಥದ್ದು. ನೀವು ಜನರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದಿರೋನ್ನೇ ಹಾಗೆ ಯಾಕೆ ಮಾಡ್ತೀರಿ? ಅವರು ಗೊತ್ತಿರೋ ಹಾಗೆ ಮಾಡೋಣ ಅಲ್ಲ, ಎಲ್ಲ ಸೇರಿ. ಅಲ್ಲ, ಗೊತ್ತಿರುವ ಹಾಗೆ ಮಾಡಿ ಆಮೇಲೆ ಮಾಡಿ ಅಂತ ನೀವು ಬೇರೆ ಬೇರೆ ಈ ವಿಚಾರ. ಈ ಪ್ಯಾನ್ ಕಾರ್ಡ್ ಪ್ರತಿಯೊಂದಕ್ಕೂ ತೋರಿಸಲೇಬೇಕು ಅನ್ನುವಂಥದ್ದು ಇವತ್ತಿನೇದಲ್ಲ, ಪ್ರಾಯಶಃ 2 ವರ್ಷದಿಂದನೂ ಕೂಡ ಅಬೌವ್ 50,000 ಏನೇ ಟ್ರಾನ್ಸಾಕ್ಷನ್ ಮಾಡೋರು ನಿಮ್ಮಂತಹ ಎಲ್ಲೋ ಒಂದು 30-35-40 ಜನ ಭಾರತೀಯರು ಮಾತ್ರ. ಇನ್ನು ನನ್ನಂತಹ ನಿರ್ಗತಿಕರು, ಬಡತನ ರೇಖೆಗಿಂತ ಕೆಳಗಿರುವ 70% ಜನ ಇದೀವಲ್ಲ, ನಮ್ಗೆ ಪ್ಯಾನ್ ಅಂದ್ರೇನು, ಕಾರ್ಡ್ ಅಂದ್ರೇನು, ಅದ್ನ ಯಾಕೆ ಇಟ್ಕೋಬೇಕು? ನಾವು ಯಾವ್ದೇ ರಿಜಿಸ್ಟ್ರೇಷನ್ಗೆ ಹೋಗಲ್ಲ, ಯಾವ್ದೇ ದೊಡ್ಡ ವಹಿವಾಟ್ ಮಾಡಲ್ಲ, ನಿಮ್ ತರ ಕೋಟಿಗಟ್ಟಲೆ ವ್ಯವಹಾರ ಮಾಡಲ್ಲ, ಅಂತವ್ರಿಗೆ ಅದ್ ಬೇಕಾಗುತ್ತೆ. ಆದ್ರೆ ನಾವು ಯಾವ್ದೋ ಮದುವೆ ಮುಂಜಿ ಅನ್ನೋ ಸಂದರ್ಭದಲ್ಲಿ ಒಂದಿಷ್ಟು ಮುರ್ಕೋ ಪರ್ಕೋ ಚಿನ್ನ ತಗತೀವಿ. ಅಂತ ಸಂದರ್ಭದಲ್ಲೂ ಪ್ಯಾನ್ ಕಾರ್ಡ್ ಕೊಡು ಅಂತ ಹೇಳಿದಾಗ ತಗೋಬೇಕು, ಒಪ್ಕೋತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವೇನ್ ಕಪ್ಪಣ ವಹಿವಾಟು ಮಾಡೋರಲ್ಲ, ಈ 70% ಭಾರತೀಯರು. ಆದ್ರೆ ಎಲ್ಲರಿಗೂ ನಮ್ಮ ತಕರಾರು ಕೂಡ ಅದೇ. ನೀವೆಲ್ಲ ಪಾಪ ಏನೋ ಕಷ್ಟಪಟ್ಟು ದುಡಿದಿರ್ತೀರಿ, ಅದ್ರ ಜೊತೆಗೆ ಬಡವರು ಇದ್ದೀರಿ, ನಿರ್ಗತಿಕರಿದ್ದೀರಿ. ತಾವು ಈ ಬೆವರು ಸುರಿಸಿದ ಹಣ ಹೇಗೆ ನ್ಯಾಯಯುತವಾಗಿ ಹರಿದಾಡುತ್ತೋ, ಈ ಕಪ್ಪು ಹಣ ಹರಿದಾಡುವ ಹಾಗೆ ಅದು ನಿರ್ಬಂಧಿಸೋಕೆ ಒಂದು ಅವಕಾಶ ಮಾಡ್ದಂಗೆ ಆಗುತ್ತೆ. ಅದ್ರ ಬಗ್ಗೆ ತಕರಾರೇ ತೆಗಿಲಿಲ್ಲ. ಆದ್ರೆ ಫಸ್ಟ್ ನಮ್ಮಂತವ್ರಿಗೆಲ್ಲ ಕೊಟ್ಬಿಡಿ ನೀವು ಪ್ಯಾನ್ ಕಾರ್ಡ್ನ, ಎಲ್ಲಾ ಭಾರತೀಯ ಕುಟುಂಬಗಳಿಗೂ ಅದು ತಲುಪಲಿ, ಆಮೇಲೆ ನೀವು ಅದನ್ನ ಕಡ್ಡಾಯವಾಗಿ ಜಾರಿಗೆ ತನ್ನಿ ಅಂತ ಮಾತ್ರ ನಮ್ಮ ತಕರಾರೇ ಹೊರ್ತು. ಈಗ ಏನೋ ಯಾವ್ದೋ ಒಂದು ಬುಡಕಟ್ಟು ಜನ ಇರ್ತಾರೆ, ಗುಡ್ಡಗಾಡ ಜನ ಇರ್ತಾರೆ, ಹಿಂದುಳಿದ ವರ್ಗಗಳ ಜನ ಇರ್ತಾರೆ, ಕುಗ್ರಾಮದವ್ರು ಇರ್ತಾರೆ, ಅವ್ರು ಹೋಗಿ ಯಾವ್ದೋ ಮದುವೆ ಮುಂಜಿ ಮಾಡ್ತೀವಿ ಅಂದಾಗ ಪ್ಯಾನ್ ಕಾರ್ಡ್ ತಗೋಬರಪ್ಪ ಅಂದ್ರೆ ಎಲ್ಲಿಂದ ತಂದರು? ಅಲ್ಲಲ್ಲಿ ಈಗಾಗಲೇ ನಾವು ಹೇಳ್ತಿದ್ದೀವಿ ಪ್ಯಾನ್ ಕಾರ್ಡ್ ಬೇಕಾಗ್ಬೋದು, ಒಂದು ರೆಡಿ ಮಾಡ್ಕೊಳ್ಳಿ ಅಂತ. ಮನೆಗೊಬ್ಬ ಓದಿದ ಮಗ ಇರ್ತಾನೆ, ಅವನ ಮೂಲಕ ಒಬ್ಬ ಓದಿದ ಮಗ ಇದ್ದಿದ್ರೆ ನಮ್ಮ ಭಾರತ ಪರಿಸ್ಥಿತಿ ಬದಲಾಗಿದೆ, ಆಗ್ತಾ ಇದೆ, ಒಪ್ಕೋತೀನಿ. ಆಗ ಹೋಗಿಲ್ಲ. ಇನ್ನ ಬೇಜಾನ್ ಜನ 70% ಜನಕ್ಕೆ ಪ್ಯಾನ್ ಕಾರ್ಡ್ ಅಂದ್ರೆ ಗೊತ್ತಿಲ್ಲದೆ ಇರೋರು ಇದ್ದಾರೆ. ಅವ್ರಿಗೆಲ್ಲ ಫಸ್ಟ್ ತಲುಪಿಸ್ಲಿ, ಆಮೇಲೆ ಅವರು ಕಡ್ಡಾಯ ಮಾಡ್ಲಿ, ನನ್ ತಕರಾರಿಲ್ಲ. ತೆರಿಗೆ ವಿಚಾರ ಇಟ್ಕೊಂಡಿರೋ ವ್ಯಕ್ತಿಗಳಿಗೆ ಇದು ಒಂದು ಬಲಿ ಹಾಕ್ಲಿಕ್ಕೆ ಕಡ್ಡಾಯವಾಗಿ ಬರ್ಬೇಕು. ವಾದ ಮಾಡ್ತಿರೋರು ಯಾರು, ಬೇಕಂತ ವಾದ ಮಾಡ್ತಿರೋರು ಅಂದ್ರೆ ಆ ಉಳ್ಳವರ ಬಗ್ಗೆ ಹೇಳಿದ್ದಂತ ವಿಚಾರ ಇರ್ಲಿ. ಒಂದು ಒಳ್ಳೆ ನೀತಿ ಜಾರಿಗೆ ಬರಲಿ. ಅದೇ ತೆರಿಗೆ ವಿಚಾರದಲ್ಲಿ ಪ್ರಾಯಶಃ ಬಂದ್ಬಿಡ್ತು. ಈ ಮಲ್ಯ ನೋಡಿ, ದುಡ್ಡು ಎಲ್ಲಾ ಬ್ಯಾಂಕ್ಗಳ ಹತ್ರ ತಗೋಬಿಟ್ಟು ಇವತ್ತು ಒಡೋಗಿ ಯಾವ್ದೋ ದೇಶದಲ್ಲಿ ಕೂತ್ಕೊಬಿಟ್ರೆ ಹೆಂಗೆ ಅಂತ
ಆಮೇಲೆ ನಾವು ನೀವು ಹೋಗಿ ಸಾಲ ಕೇಳಿ ಬ್ಯಾಂಕ್ ಅವರು 8 ಆಣಿ ಕೊಡಲ್ಲ ನಮಗೆ. ಮಲ್ಲಿಗೆ 1000 ಕೋಟಿ ಕೊಟ್ಬಿಟ್ಟು ಅವನ ಹತ್ರ ಈಗ ವಸೂಲಿ ಮಾಡಕ್ಕಾಗಲ್ಲ, ಬಾಯ್ ಬಾಯ್ ಬಡ್ಕತ್ತಾವ. ನಮ್ಮಂತವ್ರಿಗೆ ಒಳಗೊಳಗೆ ಖುಷಿ ಅನುಭವಿಸಿ ಬ್ಯಾಂಕ್ನವರು ಅನ್ನುವಂಥದ್ದು. ಅಲ್ಲ, ಕೊಟ್ಟವ್ರಿಗೆ ಹಿಡ್ಕೋಬೇಕು. ಆದ್ರೆ ಈ ತರದ ವ್ಯವಹಾರವನ್ನ ಮಾಡಿ ಅಷ್ಟು ದೊಡ್ಡ ಹೆಸರನ್ನ ಮಾಡಿ ವಿದೇಶಕ್ಕೆ ಹೋಗಿ ಕೂತು ಇವಾಗ ಆದ್ರೆ ಅಲ್ಲಿಗೆ ನೋಟಿಸ್ ಕಳಿಸಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಇನ್ನಷ್ಟು ವಿಚಾರಗಳ ಈ ಬಗ್ಗೆ ನಾಳೆ ಮಾತಾಡ್ಬೋದು. ಥ್ಯಾಂಕ್ ಯು. ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ಸುದ್ದಿ ಮಲ್ಲ ಪ್ರಕಾಶ, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.